ಯಾಕುಂದೆಂದು ತುಷಾರಹಾರದವಳ ಹೇಯ್ ನಿಲ್ಲಿಸ್ರ ಹೇಯ್ ಚಾಚ ಕೈ ಚಾಚ ಇಷ್ಟು ದಿನ ತೊದಲ್ತಾ ಇದ್ದವನು ಶ್ಲೋಕ ಹೇಳು ಅಂದರೆ ಬ್ಯಾಕುಂದೆಂದು ಅಂತ ಇದ್ದವನು ಈಗ ಇಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಾ ಇದೆಯಲ್ಲ, ಯಾರೋ ಹೇಳ್ಕೊಟ್ಟಿದ್ದು ನಿನಗೆ? ನಾನೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕದರ್ಥ ನಿಮಗೆ ಗೊತ್ತಾ ಗುರುಗಳೇ? ಗುರು ಬಗ್ಗೆ ಇರೋ ಶ್ಲೋಕಕ್ಕೆ ಗುರುನೇ ಅರ್ಥ ಕೇಳ್ತೀಯಾ? ಅರ್ಥನೇ ಗೊತ್ತಿಲ್ಲದೆ ಗುರು ಆಗ್ಬಿಟ್ನೇನೋ ನಾನು, ಮುಟ್ಟಾಳ. ಅರ್ಥ ಗೊತ್ತಿದ್ರೆ ಸಾಲದು ಗುರುಗಳೇ, ಅರ್ಥ ಅನುಭವ ಆಗಬೇಕು, ಅನುಭವ ಆಚರಣೆ ಆಗಬೇಕು, ಆಚರಣೆ ಸುಧಾರಣೆ ಆಗಬೇಕು. ಆಗಲೇ ಈ ಶ್ಲೋಕಕ್ಕೂ ನಿಮಗೂ ಬೆಲೆ ಬರೋದು. ಆಹಾ, ಎಂಥ ಮಾತು, ಎಂಥ ಮಾತು. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತಹ ಪಾಂಡಿತ್ಯ! ಅರಿಯಬೇಕು, ಅರಿಯದ್ದನ್ನು ಅರಿತವರಿಂದ ಕಲಿಯಬೇಕು. ಕಲಿಯೋದಕ್ಕೆ ಜಾತಿ ಮತ ಧರ್ಮ ಮುಖ್ಯ ಅಲ್ಲವೋ ಜಯ? ಕಲಿಯುವ ದಾಹ ಮತ್ತು ಕಲಿತದ್ದನ್ನು ಕಲಿಸುವ ಶ್ರದ್ಧೆ ಮುಖ್ಯ. ನಿನಗೆ ನಾನೇ ಅನ್ನುವ ಅಹಂಕಾರ ಆವರಿಸಿಕೊಂಡಿದೆ. ಅದನ್ನು ಬಿಡದ ಹೊರತು ನೀನು ಉದ್ಧಾರ ಆಗಲ್ಲ. ನಿಜವಾದ ಗುರುವಿನ ಕೆಲಸ ದಡ್ಡನನ್ನು ಬುದ್ಧಿವಂತನನ್ನಾಗಿ ಮಾಡುವುದೇ ಹೊರತು ಬುದ್ಧಿವಂತನನ್ನ ಪಂಡಿತನನ್ನಾಗಿ ಮಾಡುವುದಲ್ಲ. ಗುರುಕುಲ ಮಕ್ಕಳಿಗೆ ಶಿಕ್ಷಣ ಕೊಡುವ ದೇವಾಲಯ ಆಗಬೇಕೇ ಹೊರತು ಶಿಕ್ಷೆ ಕೊಡುವ ಸೆರೆಮನೆ ಆಗಬಾರ್ದು. ಹೊಟ್ಟೆ ತುಂಬಿದವನಿಗೆ ಮೃಷ್ಟಾನ್ನ ಬಡಿಸಿ ತೃಪ್ತಿಪಡಿಸುವುದಕ್ಕಿಂತ ಹೊಟ್ಟೆ ಹಸಿದವನಿಗೆ ಗಂಜಿ ಕುಡಿಸಿ ತೃಪ್ತಿ ಪಡುವುದೇ ನಿಜವಾದ ಮನುಷ್ಯ ಧರ್ಮ. ಇದನ್ನು ನಿನಗೆ ಹೇಳಿ ಹೇಳಿ ನನಗೆ ಸಾಕಾಗಿ ಹೋಗಿದೆ. ನೀನು ತಿದ್ದುಕೊಳ್ತಾ ಇಲ್ಲ. ಇದು ಹೀಗೆ ಮುಂದುವರೆದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ. ಎಚ್ಚರ.